ಹಾಯ್ ಫ್ರೆಂಡ್ಸ್, LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಏನು ಪರೀಕ್ಷೆ ಇದೆ, ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ ಸ್ನೇಹಿತರೆ. ಜನರಲ್ ಕನ್ನಡ ಮತ್ತು ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈ ಒಂದು ವಿಡಿಯೋ ನೋಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಸೊ ಯಾರಿನ್ನೂ LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋಗಳನ್ನು ನೋಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಅಂತ ಹೇಳ್ತಾ, ಸೊ ಈ ಒಂದು ಟಾಪಿಕ್ ಬಂದ್ಬಿಟ್ಟು ವರ್ಣೋತ್ಪತ್ತಿ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಕೆಲವು ದೇಹದ ಭಾಗದಿಂದ ವರ್ಣಗಳು ಹುಟ್ಟುವಂತಹ ಒಂದು ಅಕ್ಷರಗಳನ್ನು ಏನಂತ ಕರಿತೀವಿ, ಯಾವ್ಯಾವ ಅಕ್ಷರಗಳು ಹುಟ್ಟುತ್ತೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗೋಣ. ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ, ಕಂಠಾಕ್ಷರಗಳು. ಕಂಠದ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳನ್ನ ಕಂಠಾಕ್ಷರಗಳು ಅಂತ ಕೂಡ ಹೇಳ್ತೀವಿ. ಸೊ ಕ ಖ ಗ ಘ ಞ ಹ ಹ ಹ ಅನ್ನುವಂಥ ಅಕ್ಷರಗಳು ಕಂಠಾಕ್ಷರಗಳಾಗುತ್ತೆ. ಇನ್ನು ಒಂದು ರೀತಿ ಅನುಸ್ವಾರನೂ ಕೂಡ ನಾವು ಕಂಠಾಕ್ಷರಗಳಿಗೆ ಸೇರಿಸ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ತಾಲವ್ಯ ಅಕ್ಷರಗಳು ಅಂತ ಅಂದರೆ ಬಾಯಿಯ ತಲು ಭಾಗದಿಂದ ಹುಟ್ಟುವಂಥ ಅಕ್ಷರಗಳನ್ನ ತಾಲವ್ಯ ಅಕ್ಷರಗಳು ಅಂತಲೂ ಕೂಡ, ಚ ಚ ಜ ಜ ನ ಹಿ ಯ ಶ ಅನ್ನುವಂಥ ಅಕ್ಷರಗಳನ್ನ ತಾಲವ್ಯ ಅಕ್ಷರಗಳು ಅಂತ ಹೇಳಿ ಗಮನಿಸ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಇನ್ನು ಮೂರನೇದು ಯಾವುದಪ್ಪ ಅಂದರೆ ಮೂರ್ಧನಾಕ್ಷರಗಳು. ಅಂದರೆ ನಾಲ್ಗೆಯ ಮೇಲ್ಭಾಗದಿಂದ ಹುಟ್ಟುವಂಥ ಅಕ್ಷರಗಳನ್ನ ಮೂರ್ಧನಾಕ್ಷರಗಳು ಅಂತಲೂ ಕೂಡ ಹೇಳ್ತೀವಿ. ಸೊ ಮೂರ್ಧನಾಕ್ಷರಗಳಿಗೆ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಟ ಟ ಢ ಢ ಣ ರು ರ ಶ ಅನ್ನುವಂಥದ್ದು ಮೂರ್ಧನಾಕ್ಷರಗಳಾಗುತ್ತೆ ಸ್ನೇಹಿತರೆ. ಅದೇ ರೀತಿ ದಂತಾಕ್ಷರಗಳು ಅಂತಂದರೆ, ದಂತ ಅಂದರೆ ನಮಗೆಲ್ಲ ಗೊತ್ತಿರೋಗೆ ಹಲ್ಲಿನ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳಿಗೆ ದಂತಾಕ್ಷರಗಳು ಅಂತ ಹೇಳ್ತೀವಿ. ಸೊ ದಂತಾಕ್ಷರಗಳ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ತ ತ ದ ದ ನ ಲಾಸ ಅನ್ನುವಂತಹ ಅಕ್ಷರಗಳನ್ನ ದಂತ್ಯಾಕ್ಷರಗಳು ಅಂತಲೂ ಕೂಡ ಹೇಳ್ತೀವಿ. ಸೊ ಇಷ್ಟು ಅಂಶಗಳನ್ನ ನಾವು ಗಮನಿಸಲೇಬೇಕಾಗುತ್ತೆ ಸ್ನೇಹಿತರೆ. ಇದರ ಮೇಲೆ 1-2 ಪ್ರಶ್ನೆಗಳು ಹುಟ್ಟುತ್ತಾ ಹೋಗುತ್ತೆ ಅನ್ನುವಂಥದ್ದು ತುಂಬ ಕೇರ್ಫುಲ್ಲಾಗಿ ಗಮನಿಸಿ ಅಂತ ಹೇಳ್ತೀನಿ. ಇನ್ನು ಓಷಾಕ್ಷರಗಳು ಅಂತಂದರೆ, ಓಷ್ಯ ಅಂದರೆ ತುಟಿಯ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳು ಓಷಾಕ್ಷರಗಳು. ಪ ಪ ಬ ಬ ಮ ಹೂ ಅನ್ನುವಂತಹ ಅಕ್ಷರಗಳನ್ನ ಓಷಾಕ್ಷರಗಳು ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಕೂಡ ತುಟಿಯ ಸಹಾಯದಿಂದ ಹುಟ್ಟುತ್ತೆ ಅನ್ನುವಂಥದ್ದು. ಅದೇ ರೀತಿ ಕಂಠತಾಲವ್ಯ ಅಂದರೆ ಕಂಠ ಹಾಗೂ ತುಳು ಎರಡೂ ಭಾಗದಿಂದ ಹುಟ್ಟುವಂಥ ಅಕ್ಷರಗಳನ್ನ ಕಂಠತಾಲವ್ಯ, ಎ ಹೆ ಹೈ ಅನ್ನುವಂತಹ ಅಕ್ಷರಗಳಾಗುತ್ತೆ. ಅದೇ ರೀತಿ ಕಂಠೋಷ ಮತ್ತು ದಂತೋಷ ಅಂತ ಕೇಳಿದಾಗ, ಕಂಠೋಷ ಕಂಠ ಮತ್ತು ಓಷ ಭಾಗದಿಂದ ಹುಟ್ಟುವಂಥ ಅಕ್ಷರಗಳು ಕಂಠೋಷ, ಓಹೋ ಔ ಅನ್ನುವಂಥದ್ದಾಗುತ್ತೆ. ಅದೇ ರೀತಿ ದಂತ ಮತ್ತು ಓಷದ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳು ದಂತೋಷ ಅಂತ ಹೇಳ್ತೀವಿ. ಅದಕ್ಕೆ ವಾ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಯಾರೇನೇ LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ, ದಯವಿಟ್ಟು